ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಇಂಡಿಯಾ ಪಾಕಿಸ್ತಾನದ ಯುದ್ಧದಲ್ಲಿ ಬ್ಯುಸಿ ಆಗಿದ್ದೀರಾ? ಈ ಗ್ಯಾಪ್ನಲ್ಲಿ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಅದು ಭಾರತದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಅಲ್ಲಿ. ಫೈನಲಿ 8 ವರ್ಷದ ನಂತರ ಈ ಬದಲಾವಣೆ ತರೋದಕ್ಕೆ ಸಾಧ್ಯ ಆಯಿತು. ಈ ಕಾನೂನು ಒಂಥರ ಗೇಮ್ ಚೇಂಜರ್ ಫಾರ್ ಟ್ಯಾಕ್ಸ್ ಪೇಯರ್ಸ್ ಅಂತ ಕರೆಯಬಹುದು. ಹಾಗಾದ್ರೆ GST ಅಲ್ಲಿ ಏನೇನು ಬದಲಾವಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. GST ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ, GST ಅನ್ನೋದು 2017 ಜುಲೈ 1ನೇ ತಾರೀಕಿನಂದು ಲಾಂಚ್ ಮಾಡಲಾಯಿತು. ಇದರ ಉದ್ದೇಶ ಜನರಿಂದ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಬೇಕು ಅನ್ನೋದು. ಈ GST ಲಾಂಚ್ ಮಾಡಿದಾಗ ಮೊದಲು ಬಹಳಷ್ಟು ಸಮಸ್ಯೆಗಳು ಹುಟ್ಕೊಂಡವು. ಆದ್ರೆ ಕ್ರಮೇಣ ನಿಧಾನವಾಗಿ ಒಂದೊಂದು ಸಮಸ್ಯೆ ಬಗೆಹರಿತಾ ಬಂತು. ನಂತರ GST ಕಲೆಕ್ಷನ್ ಬಹಳ ವೇಗವಾಗಿ ಬೆಳೆಯಿತು. ಆದ್ರೆ ಇದರ ಜೊತೆಗೆ ಹಲವಾರು ವಿವಾದಗಳು ಕೂಡ ಇದ್ವು. ಉದಾಹರಣೆಗೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ಒಂದು ಸರಕು 12% GST ಬರಬೇಕು ಅಂತ. ಆದ್ರೆ ಸರ್ಕಾರ ಹೇಳುತ್ತೆ, ಅಲ್ಲ, ಸರಕು 18% GST ಇರಬೇಕು ಅಂತ. ಹಾಗಾಗಿ ಈ ವಿವಾದವನ್ನ ಯಾರು ಪರಿಹರಿಸ್ತಾರೆ? ಈ ವಿವಾದಗಳಿಗೆ ಇದುವರೆಗೂ ಪರಿಹಾರ ಹೈಕೋರ್ಟ್ ನಲ್ಲೇ ನಡಿಬೇಕಿತ್ತು. ಅಂದ್ರೆ GSTಗೋಸ್ಕರ ಸಪರೇಟ್ ಆಗಿ ಅಂಗಸಂಸ್ಥೆ ನ್ಯಾಯಮಂಡಳಿ ಇರ್ಲಿಲ್ಲ. ನಿಮ್ಗೆಲ್ಲ ತಿಳಿದ ಹಾಗೆ ಈಗಾಗಲೇ ನಮ್ಮ ನ್ಯಾಯಾಂಗದ ಮೇಲೆ ಬಹಳಷ್ಟು ಹೊರೆ ಇದೆ. GST ವಿಷಯ ಕೂಡ ಹೈಕೋರ್ಟ್ಗೆ ಹೋದ್ರೆ ಹೈಕೋರ್ಟ್ಗೆ ಹೇಗಿದ್ರು ಕೂಡ ತೊಂದರೆ ಆಗ್ತದೆ. ಅದಕ್ಕಾಗಿಯೇ GSTಗೆ ಸಪರೇಟ್ ನ್ಯಾಯಮಂಡಳಿಯ ಅವಶ್ಯಕತೆ ಇತ್ತು. ಅದು ಈಗ ಕಂಪ್ಲೀಟ್ ಆಗಿದೆ. ಈಗ ಯಾವುದೇ ಬಿಸ್ನೆಸ್ ಮ್ಯಾನ್ಗೆ ಅಥವಾ ತೆರಿಗೆದಾರರಿಗೆ ಯಾವುದೇ ತೆರಿಗೆ ಬಗ್ಗೆ ಸಮಸ್ಯೆ ಎದುರಿಸಬೇಕಾದ್ರೆ ಪದೇ ಪದೇ ಹೈಕೋರ್ಟ್ಗೆ ಹೋಗ್ಬೇಕಾಗಿಲ್ಲ. ಈಗ ಅದಕ್ಕೋಸ್ಕರ ಸಪರೇಟ್ ನ್ಯಾಯಮಂಡಳಿಯನ್ನ ರಚಿಸಲಾಗಿದೆ. ಉದಾಹರಣೆಗೆ ಪರಿಸರದ ಬಗ್ಗೆ. ಈಗಂತೂ ಪರಿಸರದ ಬಗ್ಗೆ ಹಲವಾರು ಸಮಸ್ಯೆಗಳು ಆರಂಭವಾಗ್ತಾ ಇದೆ. 2010ಕ್ಕಿಂತ ಮೊದಲು ಪರಿಸರದ ಬಗ್ಗೆ ಇರುವ ವಿವಾದವನ್ನ ಹೈಕೋರ್ಟ್ ನಲ್ಲಿ ವಿವಾದ ಮಾಡ್ತಾ ಇದ್ರು. ನಂತರ ಹೈಕೋರ್ಟ್ ಪರಿಸರದ ಸಮಸ್ಯೆಯನ್ನ ದಿನನಿತ್ಯದ ಆಧಾರದ ಮೇಲೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ 2010ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ತರಲಾಯಿತು. ಅಂದರೆ ಪರಿಸರದ ಸಮಸ್ಯೆಗೋಸ್ಕರ ಸಪರೇಟ್ ಒಂದು ನ್ಯಾಯಾಂಗವನ್ನ ಸ್ಥಾಪಿಸಲಾಯಿತು. ಹಾಗೆಯೇ ಈಗ GST ಸಂಬಂಧಿಸಿದ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಹೈಕೋರ್ಟ್ಗೆ ಹೋಗುವ ಬದಲು ಈಗ ಸಪರೇಟ್ ನ್ಯಾಯಾಂಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಪರೇಟ್ ನ್ಯಾಯಾಂಗದ ವ್ಯವಸ್ಥೆ ಜೊತೆಗೆ ಏನೆಲ್ಲ ಹೊಸ ಫೀಚರ್ಸ್ ಅಥವಾ ಕಾನೂನನ್ನ ಸೇರಿಸಿದ್ದಾರೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಮೇಲ್ಮನವಿಗಳನ್ನ ಫೈಲಿಂಗ್ ಮಾಡಲು ಅವಕಾಶ ಕೊಡಲಾಗಿದೆ. ಅಂದ್ರೆ ನೀವು ನಿಮ್ಮ ಪ್ರಕರಣಗಳನ್ನು ನೇರವಾಗಿ ಕೋರ್ಟ್ಗೆ ಹೋಗಿ ಕೇಸ್ ಫೈಲ್ ಮಾಡ್ಬೇಕಂತ ಏನಿಲ್ಲ. ಬೇಕಾದ್ರೆ ನೀವು ಆನ್ಲೈನ್ ನಲ್ಲಿ ತಮ್ಮ ಕೇಸನ್ನ ದಾಖಲ್ ಮಾಡಬಹುದು. ಹಾಗೂ ಕೇಸ್ ಫೈಲ್ ಮಾಡುವ ಫಾರ್ಮ್ಯಾಟ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅಂದ್ರೆ ಸಂಪೂರ್ಣ ದೇಶಕ್ಕೆ ಒಂದೇ ರೀತಿಯಲ್ಲಿರುತ್ತೆ. ಇದರಿಂದ ಕೇಸ್ ಫೈಲಿಂಗ್ ವೇಗವಾಗಿರುತ್ತೆ, ಕಾಗದರಹಿತವಾಗಿರುತ್ತೆ ಮತ್ತು ಕಾರ್ಯವಿಧಾನದ ಅಸ್ಪಷ್ಟತೆಗಳು ಕಡಿಮೆ ಆಗಿರುತ್ತದೆ. ಆನ್ಲೈನ್ ನಲ್ಲಿ ಕೇಸ್ ಫೈಲಿಂಗ್ ಮಾಡಬಹುದು ಅಂದ್ರೆ ಅದರ ವಿಚಾರಣೆ ಹೇಗೆ ನಡೆಯುತ್ತೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಬರೋದು ಸಹಜ. ನೋಡಿ, ಹೈಬ್ರಿಡ್ ವಿಚಾರಣೆಗೆ ಅವಕಾಶ ಮಾಡಲಾಗಿದೆ. ಅಂದ್ರೆ ವಿಚಾರಣೆ ಭೌತಿಕವಾಗಿ ಮತ್ತು ವರ್ಚುವಲ್ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ವಿಧಾನದಲ್ಲಿ ವಿಚಾರಣೆಗಳು ನಡೆಸಲು ಅವಕಾಶ ಮಾಡಿಕೊಡಲಾಗಿದೆ. ಇದರಿಂದ ದೂರ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗೆ ಕೋರ್ಟ್ ನಲ್ಲಿ ಹೋರಾಡಲು ಎಷ್ಟು ಸುಲಭ ಆಗುತ್ತೆ. ಪದೇ ಪದೇ ಆ ಕೋರ್ಟ್ ಇರುವ ಸ್ಥಳಕ್ಕೆ ಹೋಗ್ಬೇಕಂತ ಏನಿಲ್ಲ. ಆದ್ರೆ ವಿಚಾರಣೆ ಭೌತಿಕವಾಗಿ ಇರ್ಬೇಕಾ ಅಥವಾ ವರ್ಚುವಲ್ ಆಗಿ ಇರ್ಬೇಕಾ ಅಂತ ನ್ಯಾಯಾಂಗ ಮಂಡಳಿಯ ಅಧ್ಯಕ್ಷ ಅನುಮೋದನೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಟ್ಟಾರೆ ಇದು ದೂರದ ಪ್ರದೇಶದಲ್ಲಿನ ತೆರಿಗೆದಾರರಿಗೆ ದೊಡ್ಡ ಪರಿಹಾರ ಆಗಿದೆ. ಇದರಿಂದ ಪ್ರಯಾಣ ಖರ್ಚು ಮತ್ತು ಸಮಯವನ್ನ ಉಳಿಸುತ್ತೆ. ನಂತರ ಈ ಕೋರ್ಟ್ನ ಟೈಮ್ ಲೈನ್ ಬಗ್ಗೆ ಮಾತಾಡೋದಾದ್ರೆ, ಈಗ ಒಂದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದ್ರೆ ಅದು ಎಷ್ಟು ವರ್ಷ ನಡೆಯುತ್ತೆ ಅನ್ನೋದು ನನ್ಗಿಂತ ಚೆನ್ನಾಗಿ ನಿಮಗೆ ತಿಳಿದಿದೆ. ಆದ್ರೆ ಈಗ ಒಂದು ನಿಗದಿತ ಟೈಮ್ ಲೈನ್ ಸೆಟ್ ಮಾಡಲಾಗಿದೆ. ಆದ್ರೆ ಯಾರಿಗಾದ್ರೂ ಅರ್ಜೆಂಟ್ ಮನವಿ ಸಲ್ಲಿಸಬೇಕಾದ್ರೆ
ನಿಜವಾಗಿ ಈ ಪ್ರೊಸೀಜರ್ನಲ್ಲಿ ಸ್ವಲ್ಪ ಜಾಸ್ತಿ ಹಣ ಖರ್ಚು ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಮಧ್ಯಾಹ್ನ 12 ಗಂಟೆಯ ಮೊದಲು ಎಮರ್ಜೆನ್ಸಿ ಕೇಸ್ ಫೈಲ್ ಮಾಡಿದ್ರೆ ಮುಂದಿನ ದಿನ ನಿಮ್ಮ ವಿಚಾರಣೆ ಮಾಡಲಾಗುತ್ತೆ. ನಂತರ ಪ್ರತಿವಾದಿಗಳು 30 ದಿನದಲ್ಲಿ ಪ್ರತ್ಯುತ್ತರಗಳನ್ನ ಸಲ್ಲಿಸಬೇಕು. ನಂತರ ಕೊನೆಯದಾಗಿ ಅಂತಿಮ ವಿಚಾರಣೆ 30 ದಿನದೊಳಗೆ ಫೈನಲ್ ನಿರ್ಧಾರವನ್ನ ನೀಡಬೇಕು. ಇದರಿಂದ ನಿರ್ಧಾರದಲ್ಲಿ ಹೆಚ್ಚು ವಿಳಂಬ ಇರೋದಿಲ್ಲ ಹಾಗೂ ಆದಷ್ಟು ಬೇಗ ನಿರ್ಧಾರವನ್ನ ಕೋರ್ಟ್ ಒದಗಿಸುತ್ತೆ. ನಂತರ ನ್ಯಾಯಮಂಡಳಿ ವಿಚಾರಣೆಯ ಸಮಯ ಬಗ್ಗೆ ಹೇಳೋದಾದ್ರೆ ಬೆಳಗಿನ ಅವಧಿ 10:30ರಿಂದ ಮಧ್ಯಾಹ್ನ 1:00ವರೆಗೆ ಇರುತ್ತೆ ಹಾಗೂ ಮಧ್ಯಾಹ್ನದ ಅವಧಿ 2:30ರಿಂದ 4:30 ತನಕ ಇರುತ್ತೆ. ನಂತರ ಆಡಳಿತ ಕಚೇರಿಯ ಕೆಲಸದ ಸಮಯ ಬೆಳಿಗ್ಗೆ 9ರಿಂದ 6 ಗಂಟೆ ತನಕ ಇರುತ್ತೆ. ನ್ಯಾಯಮಂಡಳಿ ರಚನೆ ಹೇಗಿರುತ್ತೆ ಅಂತ ಹೇಳೋದಾದ್ರೆ ಹೆಚ್ಚು ಕಮ್ಮಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ತರಾನೇ ಇರುತ್ತೆ. ಡೆಲ್ಲಿಯಲ್ಲಿ ಪ್ರಧಾನ ಬ್ರಾಂಚ್ ಇರುತ್ತೆ. ಅದಲ್ಲದೆ ಪ್ರತಿ ರಾಜ್ಯದಲ್ಲಿ ಹಲವಾರು ಕಡೆ ಬ್ರಾಂಚ್ಗಳನ್ನ ನೋಡಬಹುದು. ಭಾರತದಲ್ಲಿ 31 ರಾಜ್ಯಗಳಲ್ಲಿ 41 ಬ್ರಾಂಚ್ಗಳು ನೋಡಬಹುದು. GSTಯ ನ್ಯಾಯಮಂಡಳಿಯ ನಾಯಕತ್ವ ಬಗ್ಗೆ ಹೇಳೋದಾದ್ರೆ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮಿಶ್ರಾ ಅವರನ್ನ GSTಯ ಮೊದಲ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇವರು ಜಾರ್ಖಂಡ್ ರಾಜ್ಯದ ಹೈಕೋರ್ಟ್ನ ನ್ಯಾಯಮೂರ್ತಿ ಆಗಿದ್ದವರು. ಇವರ ನಾಯಕತ್ವ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಮೊದಲ ಅಧ್ಯಕ್ಷತೆಯಿಂದ ಮುಂದೆ ಈ ನ್ಯಾಯಾಲಯ ವ್ಯವಸ್ಥೆ ಮುಂದುವರಿಯುತ್ತೆ. ಇದರಿಂದಾಗುವ ಬೆನಿಫಿಟ್ ಬಗ್ಗೆ ಹೇಳೋದಾದ್ರೆ ನೋಡಿ, ಈಗಾಗಲೇ ನ್ಯಾಯಾಂಗದಲ್ಲಿ GSTಗೆ ಸಂಬಂಧಪಟ್ಟಂತೆ 8100 ಕೇಸ್ ಪೆಂಡಿಂಗ್ ಇದೆ. ಈ ಎಲ್ಲ ಕೇಸ್ಗಳನ್ನ GST ನ್ಯಾಯಾಂಗಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇದಲ್ಲದೆ 2800 ಕೇಸ್ಗಳು 1 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಕೋರ್ಟ್ನಲ್ಲಿ ಉಳಿದುಕೊಂಡಿದೆ. ಇದರಿಂದ ಕೋರ್ಟ್ನ ಕೇಸ್ ವಿಚಾರಣೆಯಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ನಿಮ್ಗೆ ಅಂದಾಜ್ ಆಗಿರಬಹುದು. ಅಂತಿಮವಾಗಿ ನ್ಯಾಯಾಂಗಕ್ಕೆ ಕೂಡ ಬಹಳ ಸಮಾಧಾನವಾಗುತ್ತೆ. ಕೊನೆಯದಾಗಿ ಇದೆಲ್ಲ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಕಾದು ನೋಡ್ಬೇಕಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.